ಅನುವಂಶೀಯ ವೈದ್ಯರು ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ. ಮೂಲತಃ ಮೈಸೂರಿನವರಾದ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅವರು 1957ರಲ್ಲಿ ದಿವಂಗತ ಭರತ್ರಾಜ್ ಹಾಗೂ ಸುನಂದಮ್ಮ ಅವರ ಪುತ್ರಿಯಾಗಿ ಜನಿಸಿದರು. ಬಿಕಾಂ ಪದವೀಧರೆಯಾಗಿ ಕಂಪ್ಯೂಟರ್, ಹಿಂದಿ ಹಾಗೂ ಶಾಸ್ತ್ರೀಯ ಸಂಗೀತಗಳ ಶಿಕ್ಷಣವನ್ನ ಪಡೆದಿದ್ದಾರೆ. ಭಾರತದಲ್ಲಿ ಖ್ಯಾತಿ ಗಳಿಸಿದ ನಿಖಿಲ ಕರ್ನಾಟಕ ಆಯುರ್ವೇದ ಸಂಸ್ಥೆಯ ಸಂಸ್ಥಾಪಕರಾದ ಡಾಕ್ಟರ್ ನರಸಿಂಹಮೂರ್ತಿ ಅವರ ಮೊಮ್ಮಗಳಾದ ಇವರು 1970ರಿಂದ 15 ವರ್ಷ ಆಯುರ್ವೇದಿಕ್ ಶಿಕ್ಷಣ ಹಾಗೂ ತರಬೇತಿಯನ್ನ ಪಡೆದಿದ್ದಾರೆ ಹಾಗೂ 15 ವರ್ಷಗಳ ಕಾಲ NKCA ಫಾರ್ಮಸಿಯಲ್ಲಿ ತರಬೇತಿಯನ್ನ ಪಡೆದಿದ್ದಾರೆ. 1988ರಿಂದ ಡಾಕ್ಟರ್ ಎಚ್ ವಿಜಯೇಂದ್ರ ಮೂರ್ತಿ ಅವರಿಂದ ಆಯುರ್ವೇದದಲ್ಲಿ 4 ವರ್ಷಗಳ ತರಬೇತಿಯನ್ನ ಪಡೆದಿದ್ದಾರೆ. 1990, 1994 ಹಾಗೂ 1995ರಲ್ಲಿ ಆಯುರ್ವೇದ ಮತ್ತು ಸಿದ್ಧ ವೈದ್ಯರ ಕಲ್ಯಾಣ ಸಮಿತಿಯವರು ನಡೆಸಿದ ಸಮ್ಮೇಳನದಲ್ಲಿ ವೈದ್ಯೆಯಾಗಿ ಗೌರವಿಸಲ್ಪಟ್ಟಿದ್ದಾರೆ. 1995 ವಿಜಯ ಸಂಗೀತ ಹಾಗೂ ಕಲಾ ಕಾಲೇಜು ಆರಂಭಿಸಿ 5 ವರ್ಷಗಳ ಕಾಲ ನಡೆಸಿ ಸಹಕಾರ ಸಿಗದೆ ನಿಲ್ಲಿಸಲಾಯಿತು. 2005ರಿಂದ ದೈವಜ್ಞ ಶ್ರೀ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ನಿರ್ಮಿಸಿದ ಬೃಹತ್ ಮುಕ್ತಿನಾಗ ದೇವಾಲಯದ ಆಡಳಿತಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಖ್ಯಾತ ಗಾಯಕರಾದ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ, ಶ್ರೀ ಹೇಮಂತ್ ಹಾಗೂ ಕುಮಾರಿ ಜ್ಯೋತಿ ಅವರು ಹಾಡಿದ 30 ಸಿಡಿಗಳನ್ನು ತಯಾರಿಸಿದ್ದಾರೆ. 2014ರಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ನಡೆಸಿದ್ದಾರೆ. ಜನಪ್ರಿಯ ಉಪಗ್ರಹ ವಾಹಿನಿಯಲ್ಲಿ ಕಳೆದ ವರ್ಷ 90ಕ್ಕೂ ಹೆಚ್ಚು ಸಂಚಿಕೆಗಳಲ್ಲಿ ಹಸಿರು ಔಷಧ ಹಾಗೂ ಮನೆಮದ್ದುಗಳ ಬಗ್ಗೆ ಕಾರ್ಯಕ್ರಮ ನಡೆಸಿ ಖ್ಯಾತಿ ಗಳಿಸಿದ್ದಾರೆ. ಈಗಾಗಲೇ ಸಾವಿರಾರು ಜನರಿಗೆ ಔಷಧ ನೀಡಿ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ನಮಸ್ಕಾರ ವೀಕ್ಷಕರೇ, ಎಂದಿನಂತೆ ಕಲ್ಪತರು ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾವು ಪ್ರತಿನಿತ್ಯನೂ ಕೂಡ ಒಂದೊಂದು ವಿಷಯದ ಬಗ್ಗೆ ವಿವರವಾಗಿ ತಿಳ್ಕೊಳ್ತಾ ಇದ್ದೀವಿ. ಅದರಲ್ಲೂ ಕೂಡ ವಿಶೇಷವಾಗಿ ಸೊಪ್ಪುಗಳ ಬಗ್ಗೆ ನಾವು ಹೆಚ್ಚಿನ ಒಂದು ವಿಷಯವನ್ನು ತಿಳ್ಕೊಳ್ಬೇಕು. ಯಾಕೆ ಅಂದರೆ ನೋಡಿ, ಸೊಪ್ಪುಗಳನ್ನು ನಾವು ಪ್ರತಿನಿತ್ಯದಲ್ಲಿ ಆಹಾರದ ರೂಪದಲ್ಲಿ ಬಳಕೆಯನ್ನು ಮಾಡೋದರಿಂದ ನಮಗೆ ಪಚನ ಶಕ್ತಿ ಬಹಳ ಉತ್ತಮವಾಗತ್ತೆ, ಮಲಬದ್ಧತೆ ನಿವಾರಣೆ ಆಗತ್ತೆ, ಮತ್ತು ಈ ಸೊಪ್ಪುಗಳಲ್ಲಿ ಹೆಚ್ಚಿನ ಪೋಷಕಾಂಶಗಳಿರುತ್ತೆ, ಖನಿಜಾಂಶಗಳಿರುತ್ತೆ ಮತ್ತು ಜೀವಸತ್ವಗಳು ಹೇರಳವಾಗಿದೆ. ಹಾಗಾಗಿ ನೋಡಿ, ಬಹಳ ಕಡಿಮೆ ಬೆಲೆಯಲ್ಲಿ ನಮಗೆ ಬೇರೆ ತರಕಾರಿಗಳಿಗೆ ನಾವು ಹೋಲಿಸಿದಾಗ ಸೊಪ್ಪುಗಳು ನಮಗೆ ಸ್ವಲ್ಪ ಕಡಿಮೆ ಬೆಲೆಯಲ್ಲಿ ಸಿಕ್ಕುವಂಥದ್ದು. ಇದರ ಉಪಯೋಗವನ್ನು ಮಾಡಿಕೊಂಡು ನಾವು ಶರೀರಕ್ಕೆ ಬೇಕಾಗುವಂತಹ ಒಂದು ಖನಿಜಾಂಶಗಳಿರಬಹುದು ಅಥವಾ ಜೀವಸತ್ವಗಳಿರಬಹುದು, ಇದನ್ನೆಲ್ಲ ಪೂರೈಕೆ ಮಾಡೋದ್ರಿಂದ ಸಾಕಷ್ಟು ಆರೋಗ್ಯವನ್ನು ವೃದ್ಧಿಸ್ಕೊಳ್ಬಹುದು. ನೋಡಿ, ಹಾಗಾದರೆ ಇವತ್ತು ನಾವು ಒಂದು ಸೊಪ್ಪಿನ ಬಗ್ಗೆ ವಿಶೇಷವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದು ಯಾವುದು ಆ ಸೊಪ್ಪು? ಅಗಸೆ ಸೊಪ್ಪು. ಅಗಸೆ ಸೊಪ್ಪು ನಿತ್ಯದಲ್ಲಿ ಎಲ್ಲರೂ ಬಳಕೆ ಮಾಡ್ತೀವಾ? ಖಂಡಿತ ಇಲ್ಲ. ಎಷ್ಟೋ ಜನ ಬಳಸೋದೇ ಇಲ್ಲ. ಆದರೆ ನಮ್ಮ ಪೂರ್ವಿಕರು ಮಾತ್ರ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ದ್ವಾದಶಿ ದಿವಸ ಈ ಅಗಸೆ ಸೊಪ್ಪನ್ನು ನಾವು ಕಡ್ಡಾಯವಾಗಿ ಬಳಕೆ ಮಾಡಬೇಕು ಅನ್ನೋದನ್ನು ನಮ್ಮ ಒಂದು ಸಂಪ್ರದಾಯದಲ್ಲಿ ಇದನ್ನು ಬೆಳೆಸಿ ನಮಗೆ ಅಭ್ಯಾಸವನ್ನು ಮಾಡಿಸಿದ್ದಾರೆ. ಬೇರೆ ದಿವಸ ನಾವು ತರೋದಕ್ಕೆ ಹೋಗೋದಿಲ್ಲ. ಕಾರಣ ಏನು? ಇದರಲ್ಲಿರ್ತಕ್ಕಂತಹ ಕಹಿಯ ರಸವೇ ಇದನ್ನು ನಾವು ಹೆಚ್ಚಾಗಿ ಬಳಕೆ ಮಾಡದೇ ಇರೋದಕ್ಕೆ ಕಾರಣ. ನೋಡಿ, ಎಷ್ಟೋ ಪದಾರ್ಥಗಳು ಅದು ರುಚಿಯಲ್ಲಿ ಸರಿ ಇಲ್ಲ ಅಂತನೋ ಇನ್ಯಾವುದೋ ಕಾರಣಕ್ಕೆ ಕೆಲವು ಲೋಳೆ ಬರುತ್ತೆ ಅಂತನೋ ನಾವು ಹೆಚ್ಚಿಗೆ ಬಳಕೆಯನ್ನು ಮಾಡೋದಿಲ್ಲ. ಆದರೆ ಅದರಲ್ಲಿರುವಂತಹ ಅಂಶಗಳನ್ನು ನಾವು ತಿಳ್ಕೊಂಡಾಗ ಅದು ಕಹಿ ರಸವಾಗಲಿ, ಲೋಳೆ ಬರುವಂಥದ್ದಿರಲಿ, ಯಾವುದೇ ರೂಪದಲ್ಲಿದ್ದರೂ ಕೂಡ ನಾವು ಅದನ್ನು ಸೇವನೆ ಮಾಡೋದಕ್ಕೆ ಒಪ್ಕೊಳ್ತೀವಿ. ಇದು ಮೂಲತಃ ಮಲೇಷಿಯಾ ದೇಶದಿಂದ ಬಂದಂತಹ ಇದು ಸೊಪ್ಪು ಇದು. ಆದರೆ ನಮ್ಮ ಭಾರತದಲ್ಲಿ ಕೂಡ ಅನಾದಿ ಕಾಲದಿಂದನೂ ಕೂಡ ಈ ಸೊಪ್ಪಿನ ಬಳಕೆ ಇದೆ ಅನ್ನೋದಕ್ಕೆ ನಮಗೆ ಅನೇಕ ಮಾಹಿತಿ ಇದೆ. ಆಯುರ್ವೇದ ದೊಡ್ಡ ದೊಡ್ಡ ಗ್ರಂಥಗಳಲ್ಲಿ ಕೂಡ ಅಗಸೆ ಸೊಪ್ಪನ್ನು ಔಷಧೀಯವಾಗಿ ಬಳಕೆ ಮಾಡೋದಕ್ಕೆ ಸಾಕಷ್ಟು ಮಾಹಿತಿ ನಮಗೆ ಸಿಕ್ಕತ್ತೆ. ಆದ್ದರಿಂದ ನಮಗೆ ಈ ಅಗಸೆ ಸೊಪ್ಪು
ಬಹಳ ವಿಶೇಷವಾದಂತಹ ಔಷಧೀಯ ಗುಣಗಳು ಇರತಕ್ಕಂತಹ ಒಂದು ಸೊಪ್ಪು ಅನ್ನೋದು ನಮಗೆ ಗೊತ್ತಾಗತ್ತೆ. ಇದರಲ್ಲಿರ್ತಕ್ಕಂತಹ ಪೋಷಕಾಂಶಗಳು ಅಂದರೆ ಇದರಲ್ಲಿ ಖನಿಜಾಂಶಗಳು ವಿಶೇಷವಾಗಿ ಹೇರಳವಾಗಿ ನಮಗೆ ಇರುವಂಥದ್ದು. ನೋಡಿ, ಇದರಲ್ಲಿ ಖನಿಜಾಂಶ ಇದೆ, ನಾರಿನಾಂಶ ಇದೆ, ಕಬ್ಬಿಣ ಇದೆ, ರಂಜಕ ಇದೆ, ಕ್ಯಾಲ್ಶಿಯಂ ತುಂಬ ಹೆಚ್ಚಾಗಿ ಇದರಲ್ಲಿರ್ತಕ್ಕಂಥದ್ದು, ಜೀವಸತ್ವಗಳು ಎ ಮತ್ತು ಸಿ ಇದು ಕೂಡ ಹೇರಳವಾಗಿದೆ. ಇಷ್ಟೆಲ್ಲ ಪೋಷಕಾಂಶಗಳು ಇರೋದರಿಂದ ಈ ಒಂದು ಅಗಸೆ ಸೊಪ್ಪು ಬಹಳ ವಿಶೇಷವಾದಂತಹ ತರಕಾರಿ ಅಂತ ಕೂಡ ನಾವು ಹೇಳಬಹುದು. ನೋಡಿ, ಈ ಒಂದು ಸೊಪ್ಪನ್ನು ನಾವು ದ್ವಾದಶಿ ದಿವಸ ಯಾತಕ್ಕಾಗಿ ಕಡ್ಡಾಯವಾಗಿ ಬಳಸೋದನ್ನು ಅಭ್ಯಾಸ ಮಾಡ್ಕೊಂಡು ಬಂದಿದ್ದೀವಿ ಅನ್ನೋದನ್ನು ನಾವು ಅದನ್ನು ವೈಜ್ಞಾನಿಕವಾಗಿ ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಯಾಕೆಂದರೆ ಏನೋ ಹೇಳಿದ್ದಾರೆ ದ್ವಾದಶಿ ದಿವಸ ತಿನ್ನಬೇಕು, ತಿನ್ಬಿಡೋದಷ್ಟೇ ಅಲ್ಲ. ಯಾಕೆ ಹೇಳಿರ್ಬೋದು, ಇದರ ಹಿನ್ನೆಲೆಯಲ್ಲಿಯೂ ಕೂಡ ಏನಾದರೂ ವೈಜ್ಞಾನಿಕವಾದ ಕಾರಣ ಇದೆಯಾ ಅನ್ನೋದು ತಿಳ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಹಿಂದೆ ಎಲ್ಲನೂ ಕೂಡ ಈ ಏಕಾದಶಿ ದಿವಸ ಇಡೀ ಪೂರ್ತಿ ಅವರು ಉಪವಾಸವೇ ಇರುವಂತಹ ಒಂದು ಅಭ್ಯಾಸ ಇತ್ತು. ಈಗಲೂ ಎಷ್ಟೋ ಮನೆಗಳಲ್ಲಿ ಏಕಾದಶಿ ದಿವಸ ಪೂರ್ಣವಾಗಿ ಉಪವಾಸ ಇರುವಂಥದ್ದು ಅಭ್ಯಾಸದಲ್ಲಿ ಇಟ್ಕೊಂಡಿದ್ದಾರೆ. ಆದರೆ ಸ್ವಲ್ಪ ಪ್ರಮಾಣ ಕಡಿಮೆ ಆಗ್ತಾ ಬಂದಿದೆ. ಆದರೆ ಹಿಂದೆ ಎಲ್ಲರೂ ಕೂಡ ಏಕಾದಶಿ ದಿವಸ ಪೂರ್ಣವಾಗಿ ನೀರನ್ನೊಂದನ್ನು ಬಿಟ್ಟು ಅವರು ಸಂಪೂರ್ಣವಾಗಿ ನಿರಾಹಾರವಾಗಿ ಇರ್ತಾಯಿದ್ರು. ಕೆಲವರು ಮಾತ್ರ ಸ್ವಲ್ಪ ಹಣ್ಣು ಹಂಪಲುಗಳನ್ನು ತಿಂತಾಯಿದ್ರು. ಈ ರೀತಿ ದಿವಸ ಇಡೀ ಆಹಾರವಿಲ್ಲದೆ ಶರೀರ ಸಂಪೂರ್ಣವಾಗಿ ನಾವು ಖಾಲಿಯಾಗಿಯೇ ಬಿಟ್ಟಿದ್ದಾಗ ಏನಾಗುತ್ತೆ ಅಂದರೆ ಪ್ರತಿ 15 ದಿವಸಕ್ಕೊಮ್ಮೆ ಶರೀರವನ್ನು ನಾವು ಆಹಾರವನ್ನೇನು ಕೊಡದಿರ ಖಾಲಿಯಾಗಿಡೋದ್ರಿಂದ ಶರೀರದ ಅಂಗಾಂಗಗಳೆಲ್ಲವೂ ಕೂಡ ಸ್ವಲ್ಪ ನಾವು ರೆಸ್ಟ್ ಕೊಟ್ಟಾಗತ್ತೆ. ಹಾಗಾಗಿ ಅದರ ಕೆಲಸ ಕಾರ್ಯಗಳು ಮುಂದೆ ಉತ್ತಮವಾಗೋದಕ್ಕೆ ಸಹಾಯ ಆಗುತ್ತೆ. ಹಾಗಾದ್ರಿಂದ ಈ ಒಂದು ಕೆಲಸ ಕಾರ್ಯಗಳನ್ನು ಶರೀರದ ಎಲ್ಲ ಅಂಗಾಂಗಗಳು, ಜೀರ್ಣಕ್ರಿಯೆ ಇರಬಹುದು, ಯಕೃತ್ ಇರಬಹುದು, ಹೃದಯ ಇರಬಹುದು, ಎಲ್ಲವೂ ಕೂಡ ಅಚ್ಚುಕಟ್ಟಾಗಿ ಕಾರ್ಯವನ್ನು ನಿರ್ವಹಿಸೋದಕ್ಕೆ ಈ ಏಕಾದಶಿ ದಿವಸ ಉಪವಾಸ ಮಾಡೋದ್ರಿಂದ ಸಹಾಯ ಆಗುತ್ತೆ. ಆದರೆ ಮಾರನೇ ದಿವಸ ದ್ವಾದಶಿ ದಿವಸ ಏನು ಮಾಡೋದು, ಬೆಳಗ್ಗೆ ಎದ್ದ ತಕ್ಷಣ ಊಟವನ್ನು ಮಾಡೋದು ಅಭ್ಯಾಸ. ಏಕೆಂದರೆ ಹಿಂದಿನ ದಿವಸ ಪೂರ್ತಿ ಉಪವಾಸ ಇರೋದರಿಂದ ಅವ್ರಿಗೆ ಹಸಿವು ಜಾಸ್ತಿ ಇರುತ್ತೆ. ಹಾಗಾಗಿ ಮಾರನೇ ದಿವಸ ದ್ವಾದಶಿ ದಿವಸ ಬೇಗ ಆಹಾರವನ್ನು ತೆಗೆದುಕೊಳ್ಬೇಕು ಅನ್ನೋ ಹಂಬಲ ಇರೋದು ಸಹಜ. ಆದರೆ ಪೂರ್ಣವಾಗಿ ನಾವು ಉಪವಾಸ ಇದ್ದಂತಹ ಶರೀರಕ್ಕೆ ಒಂದೇ ಬಾರಿಗೆ ನಾವು ಆಹಾರವನ್ನು ಯಥೇಚ್ಛವಾಗಿ ಸೇವನೆ ಮಾಡಿದ್ದೇ ಆದರೆ ಶರೀರದಲ್ಲಿ ಸಾಕಷ್ಟು ಸಮಸ್ಯೆಗಳು ಬರೋದು ಸಹಜ. ಈಗಲೂ ಕೂಡ ಎಲ್ಲರೂ ಹೇಳ್ತೀವಿ, ಊಟ ತಿಂಡಿ ಮಾತ್ರ ಸಮಯಕ್ಕೆ ಸರಿಯಾಗಿ ಮಾಡಿಬಿಡ್ಬೇಕಪ್ಪ, ಯಾವುದಾದ್ರೂ ಒಂದು ಟೈಮ್ ಸ್ವಲ್ಪ ಲೇಟ್ ಆಗಿಬಿಟ್ರೆ ನಮಗೆ ಶರೀರದಲ್ಲೆಲ್ಲ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ. ಹಾಗಾದರೆ ದಿವಸ ಇಡೀ ಖಾಲಿ ಬಿಟ್ಟಿದ್ವಲ್ಲ ಹೊಟ್ಟೆ, ಆವಾಗ ಮಾರನೇ ದಿವಸ ಆಹಾರ ಹಾಕಿದ ತಕ್ಷಣ ಕೆಲವು ರಾಸಾಯನಿಕ ಕ್ರಿಯೆಗಳಿಂದ ಕೆಲವು ಅನಿಲಗಳು ಬಿಡುಗಡೆಯಾಗೋದು ಸಹಜವಾಗಿರುತ್ತೆ. ಹಾಗಾಗಿ ಈ ರೀತಿಯ ಒಂದು ಅನಿಲ ಬಿಡುಗಡೆಯಿಂದಾಗಿ ಆಗುವಂತಹ ಉಪದ್ರವಗಳನ್ನು ತಡೆಗಟ್ಟೋದಕ್ಕೋಸ್ಕರ ನಮ್ಮ ಪೂರ್ವಿಕರು ಬಹಳ ಜಾಣತನದಿಂದ ಈ ಅಗಸೆ ಸೊಪ್ಪನ್ನು ನಮಗೆ ದ್ವಾದಶಿ ದಿವಸ ಕಡ್ಡಾಯವಾಗಿ ಬಳಕೆ ಮಾಡೋದನ್ನು ಅಭ್ಯಾಸ ಮಾಡಿಸಿದ್ದಾರೆ. ಹಾಗಾದರೆ ಅಗಸೆ ಸೊಪ್ಪನ್ನು ತಿನ್ನೋದ್ರಿಂದ ಏನಾಗತ್ತೆ ಅಂದರೆ ನೋಡಿ, ಶರೀರದಲ್ಲಿ ಯಾವುದೇ ರೀತಿಯ ವಾಯುವು ಸೇರದೇ ಇರೋ ರೀತಿಯಲ್ಲಿ ಅದು ಸಹಾಯವನ್ನು ಮಾಡುತ್ತೆ. ಮತ್ತು ಹಿಂದಿನ ದಿವಸ ಸೇರಿದಂತಹ ವಾಯುವನ್ನು ಕೂಡ ಹೊರದೂಡಲ್ಪಡುವಂತಹ ವಿಶೇಷವಾದ ಕೆಲಸವನ್ನು ಅದು ಮಾಡುತ್ತೆ. ಹಾಗಾಗಿ ನಾವು ದ್ವಾದಶಿಯ ದಿವಸ ಮೊಟ್ಟ ಮೊದಲಿಗೆ, ಅಂದರೆ ನೀವು ಆಮೇಲೆ ಏನಾದರೂ ಆಹಾರವನ್ನು ಸೇವನೆಯನ್ನು ಮಾಡಿ, ಆದರೆ ಮೊದಲಿಗೆ ಈ ಅಗಸೆ ಸೊಪ್ಪನ್ನು ಪಲ್ಯದ ರೂಪದಲ್ಲಿ ಮಾಡಿಟ್ಕೊಂಡು ಆ ಪಲ್ಯವನ್ನು ಮೊದಲನ್ನಕ್ಕೆ ಕಲಸಿ ತಿನ್ನೋದು. ನಂತರ ನೀವು ಯಾವ ಆಹಾರವನ್ನು ಬೇಕಾದರೂ, ಯಾವ ಉಪಚಾರವನ್ನು ಕೂಡ ನೀವು ಮಾಡಿಕೊಳ್ಬಹುದು. ಯಾವುದೇ ರೀತಿಯ ತೊಂದರೆಗಳು ಕೂಡ ಆಗೋದಿಲ್ಲ. ಹಾಗೆ ಮುಂದೆ ಬರಬಹುದಾದಂತಹ ದೊಡ್ಡ ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೋಸ್ಕರ ಈ ದ್ವಾದಶಿ ದಿವಸದಂದು ನಾವು ಈ ಅಗಸೆ ಸೊಪ್ಪನ್ನು ಕಡ್ಡಾಯವಾಗಿ ಬಳಕೆ ಮಾಡೋದನ್ನು ನಮ್ಮ ಪೂರ್ವಿಕರು ನಮಗೆ ಅಭ್ಯಾಸವನ್ನು ಮಾಡಿಸಿದ್ದಾರೆ. ಅಂದರೆ ನಮಗೆ ಏನು ಒಂದು ವಿಷಯ ಅರ್ಥ ಆದಂಗಾಯಿತು ಅಂದರೆ, ಈ ಅಗಸೆ ಸೊಪ್ಪಿನಲ್ಲಿ ಶರೀರದಲ್ಲಿ ಯಾವುದೇ ರೀತಿಯ
ವಾಯುವನ್ನು ಕೂಡ ಅದು ಉಳಿಯೋದಕ್ಕೆ ಅವಕಾಶವನ್ನು ಕೊಡೋದಿಲ್ಲ. ಹಾಗಾಗಿ ಯಾವುದೇ ರೀತಿಯ ಗ್ಯಾಸ್ಟ್ರಿಕ್ ಸಮಸ್ಯೆ ಕೂಡ ನಮಗೆ ಇದರಿಂದ ಉಂಟಾಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳೋಕ್ಕೆ ಅಗಸೆ ಸೊಪ್ಪು ಬಹಳ ಉಪಕಾರಿ ಅನ್ನೋದು ನಮಗೆ ಗೊತ್ತಾದಂಗಾಯಿತು. ಹಾಗಾಗಿ ನಾವು ದ್ವಾದಶಿ ದಿವಸ ಕಡ್ಡಾಯವಾಗಿ ಬಳಕೆ ಮಾಡ್ತಿದ್ದಿರಬಹುದು. ನಾವು ಎಷ್ಟೋ ಜನ ಇವತ್ತಿನ ದಿವಸ ಏಕಾದಶಿಯನ್ನೇ ಮಾಡೋದಿಲ್ಲ. ಆದರೂ ಕೂಡ ಆಗಿಂದಾಗೆ ನಾವು ಕೊನೆ ಪಕ್ಷ ತಿಂಗಳಲ್ಲಿ 2 ಬಾರಿ ಈ ಅಗಸೆ ಸೊಪ್ಪಿನ ಪಲ್ಯವನ್ನು ನಾವು ಸೇವನೆ ಮಾಡೋದ್ರಿಂದ ಬೇರೆ ರೀತಿಯಲ್ಲಿ ಕೂಡ ನಮಗೆ ಈ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆ ಬಂದಿರುವಂಥದ್ದು ಇರುತ್ತೆ, ಅದನ್ನು ಕೂಡ ನಿವಾರಣೆ ಮಾಡ್ಕೊಳ್ಬಹುದು. ಅಷ್ಟೇ ಅಲ್ಲ, ಇದರಲ್ಲಿರ್ತಕ್ಕಂತಹ ಹೇರಳವಾದ ಖನಿಜಾಂಶವು ಕೂಡ ಶರೀರವನ್ನು ಸೇರೋದಕ್ಕೆ ಸಹಾಯವಾಗುತ್ತೆ. ನೋಡಿ, ಹಿಂದೆ ಎಲ್ಲ ಮನೆಗಳಲ್ಲಿ ಒಂದೊಂದು ಅಗಸೆ ಗಿಡ ಸಾಮಾನ್ಯವಾಗಿ ಇದ್ದೇ ಇರ್ತಾಯಿತ್ತು. ನಮ್ಮ ಮನೆಗಳಲ್ಲೂ ಕೂಡ ಹಿಂದೆ ಎಲ್ಲ ಈ ಅಗಸೆ ಗಿಡ ಮನೆಯಲ್ಲಿ ಇದ್ದೇ ಇರ್ತಾಯಿತ್ತು. ಒಂದು ಗಿಡ ಅಗಸೆ ಗಿಡ ಮನೆಯಲ್ಲಿ ಇತ್ತು ಅಂದರೆ ಎಷ್ಟೊಂದು ರೀತಿಯಲ್ಲಿ ಅದು ಪ್ರಯೋಜನ ಆಗುತ್ತೆ ಅನ್ನೋದನ್ನು ನಾವು ಈ ಸಂಚಿಕೆಯನ್ನು ಮುಕ್ತಾಯದ ಹಂತಕ್ಕೆ ಬರೋ ಹೊತ್ತಿಗೆ ನಮಗೆ ಗೊತ್ತಾಗತ್ತೆ. ಈ ಅಗಸೆ ಸೊಪ್ಪನ್ನು ನಾವು ಹೀಗೆ ತಿಂಗಳಲ್ಲಿ 2 ಬಾರಿ ಬಳಕೆ ಮಾಡ್ತಾ ಬಂದಿದ್ದೇ ಆದರೆ ನೋಡಿ, ಆ ಮನೆಯಲ್ಲಿ ಯಾರಿಗೂ ಕೂಡ ಈ ಟೈಫಾಯ್ಡ್ ಜ್ವರದಂತಹ ಜ್ವರ ಬರೋದೇ ಇಲ್ಲ. ಈ ವಿಷಮಶೀತ ಜ್ವರ ಅಂತ ಏನು ಕರಿತೀವಿ, ಈ ಜ್ವರ ಬರದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳೋದಕ್ಕೆ ಆಗಿಂದಾಗೆ ನಾವು ಅಡುಗೆಯಲ್ಲಿ ಈ ಅಗಸೆ ಸೊಪ್ಪನ್ನು ನಾವು ಬಳಕೆ ಮಾಡೋದನ್ನು ಅಭ್ಯಾಸ ಇಟ್ಕೊಂಡ್ರೆ ಸಾಕು, ಎಷ್ಟೋ ಪ್ರಯೋಜನ ಆಗುತ್ತೆ. ನೋಡಿ, ಅಗಸೆ ಸೊಪ್ಪಿನಲ್ಲಿ ಪಲ್ಯ ಮಾಡ್ತೀವಿ, ಮತ್ತು ಸಾರು ಮಾಡ್ತೀವಿ, ಕೆಲವರು ಪಕೋಡವನ್ನು ಕೂಡ ಮಾಡಿ ಉಪಯೋಗಿಸ್ತಾರೆ. ಇದೆಲ್ಲವೂ ಕೂಡ ನಾವು ಅಡುಗೆಯಲ್ಲಿ ನಿತ್ಯದಲ್ಲಿ ಬಳಸಬಹುದಾದಂತಹ ಅನೇಕ ರೂಪಗಳು. ನಾವು ಯಾವ ರೂಪದಲ್ಲಾದರೂ ಬಳಸಲಿ, ಈ ಸೊಪ್ಪು ಶರೀರಕ್ಕೆ ಸೇರೋದು ಬಹಳ ಮುಖ್ಯವಾಗುತ್ತೆ. ನೋಡಿ, ಮನೆಯಲ್ಲಿ ಯಾರು ಬಿದ್ದಾಗ ಅಥವಾ ಏನಾದರೂ ಗಾಯಗಳಾದಾಗ, ಈ ಶರೀರದಲ್ಲಿ ರಕ್ತ ಸೋರುವಿಕೆ ಇದ್ದಾಗ ಕೆಲವು ಬಾರಿ ರಕ್ತ ಸೋರುವಿಕೆನ ನಾವು ನಿಲ್ಲಿಸೋದಕ್ಕೆ ಬಹಳ ಕಷ್ಟವಾಗುತ್ತೆ. ಯಾವ್ಯಾವುದೇ ಪ್ರಯೋಗಗಳನ್ನು ಮಾಡಿದ್ರೂ ಕೂಡ ನಿಲ್ಲಿಸೋದಕ್ಕೆ ಸಾಧ್ಯ ಆಗಲ್ಲ. ಅಂತಹ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ನಮ್ಮ ಮನೆಯಲ್ಲೇನಾದರೂ ಅಗಸೆ ಗಿಡ ಇದ್ದದ್ದೇ ಆದರೆ ಆ ಸೊಪ್ಪನ್ನು ತಂದು ಚೆನ್ನಾಗಿ ಜಜ್ಜಿ ಅದರ ರಸವನ್ನು ಆ ಜಾಗಕ್ಕೆ ಸ್ವಲ್ಪ ಲೇಪನವನ್ನು ಮಾಡೋದರಿಂದ ಆ ಸುರಿತಾ ಇರುವಂತಹ ರಕ್ತವನ್ನು ತಕ್ಷಣದಲ್ಲಿಯೇ ನಿಲ್ಲಿಸೋದಕ್ಕೆ ಸಹಾಯಕವಾಗುತ್ತೆ. ಹಾಗಾಗಿ ರಕ್ತ ಶರೀರದಿಂದ ಹೆಚ್ಚಾಗಿ ಹೊರಗಡೆ ಸ್ರಾವವಾಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಅಷ್ಟೇ ಅಲ್ಲ, ಇನ್ಯಾವುದಾದ್ರೂ ಚರ್ಮದ ಸಮಸ್ಯೆ ಇದ್ದಾಗ ಅಥವಾ ಕುರುಗಳೇನಾದ್ರು ಇದ್ದಾಗ, ಮತ್ತು ಕೀವು ಸೇರಿರುವಂತಹ ಗುಳ್ಳೆಗಳು, ಕುರುಗಳು ಈ ಥರ ಏನಾದ್ರು ಇದ್ದಾಗ ಕೂಡ ಈ ಅಗಸೆ ಸೊಪ್ಪನ್ನು ಜಜ್ಜಿ ಅದರ ಕಲ್ಕವನ್ನು ಆ ಜಾಗಕ್ಕೆ ಇಟ್ಟು ಸ್ವಲ್ಪ ಒಂದು ಬಟ್ಟೆಯನ್ನು ಏನಾದ್ರು ಹಾಕಿ ಕಟ್ಟಿದ್ರೆ 1-2-3 ಬಾರಿ ಮಾಡುವುದರೊಳಗಾಗಿ ಅದರಲ್ಲಿರ್ತಕ್ಕಂತಹ ಕೀವು, ಕೆಟ್ಟ ರಕ್ತ ಎಲ್ಲವೂ ಹೊರಕ್ಕೆ ಹೋಗಿ ಸಂಪೂರ್ಣವಾಗಿ ಅದು ವಾಸಿಯಾಗೋದಕ್ಕೆ ಅವಕಾಶ ಆಗುತ್ತೆ. ಅಷ್ಟೇ ಅಲ್ಲ, ಈ ಅಗಸೆ ಸೊಪ್ಪನ್ನು ಈ ರಸವನ್ನು ಹಿಂಡೋದ್ರಿಂದ ಅಥವಾ ಕಲ್ಕವನ್ನು ಬಳಕೆ ಮಾಡೋದ್ರಿಂದ ಅದು ಮತ್ತೆ ಮುಂದೆ ಕೀವು ಸೇರದೇ ಇರೋ ರೀತಿಯಲ್ಲಿ ಮತ್ತು ಯಾವುದೇ ರೀತಿಯ ಇನ್ಫೆಕ್ಷನ್ ಆಗದೇ ಇರೋ ರೀತಿಯಲ್ಲಿ ಕೂಡ ಅದು ನೋಡಿಕೊಳ್ಳುತ್ತೆ. ಹಾಗಾಗಿ ಪರಿಪೂರ್ಣವಾದಂತಹ ಒಂದು ಔಷಧಿಯಾಗಿ ಅಗಸೆ ಸೊಪ್ಪು ನಮಗೆ ಸಹಾಯವನ್ನು ಮಾಡುತ್ತೆ. ಇನ್ನು ಈ ಅಗಸೆ ಸೊಪ್ಪನ್ನು ನಾವು ಆಹಾರದಲ್ಲಿ ಪಲ್ಯದ ರೂಪದಲ್ಲಿ ಆಗಲೇ ಹೇಳಿದೆ. ಇದನ್ನು ನಾವೇನಿಲ್ಲ, ತೊಗರಿಬೇಳೆಯನ್ನು ಬೇಯಿಸಿಟ್ಕೊಂಡು ಈ ಸೊಪ್ಪನ್ನು ಸಣ್ಣಕ್ಕೆ ಹೆಚ್ಚಿಬಿಟ್ಟು ಅದನ್ನು ಮತ್ತು ಬೆಂದಂತಹ ತೊಗರಿಬೇಳೆ ಎರಡನ್ನು ಮಿಶ್ರ ಮಾಡಿ ಒಂದು ಒಗ್ಗರಣೆಯನ್ನು ಮಾಡಿ ಸ್ವಲ್ಪ ಕಾಯಿ ತುರಿಯನ್ನು ಹಾಕಿ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೋದು ಒಳ್ಳೆಯದು. ಯಾಕೆಂದರೆ ಸ್ವಲ್ಪ ಕಹಿಯಾದಂತಹ ಅಂಶ ಈ ಸೊಪ್ಪಿನಲ್ಲಿ ಇರೋದರಿಂದ ಈ ರೀತಿ ಮಾಡಿದಂತಹ ಪಲ್ಯವನ್ನು ನಾವು ಆಗಿಂದಾಗ್ಗೆ ಬಳಸ್ತಾ ಇದ್ದರೆ ಅಂತಹ ಮನೆಯಲ್ಲಿ ಯಾರಿಗೂ ಕೂಡ ಇರುಳುಗಣ್ಣಿನ ಸಮಸ್ಯೆ ಅಥವಾ ರಾತ್ರಿ ಕುರುಡು ಅಂತ ಹೇಳ್ತೀವಲ್ಲ, ಈ ಸಮಸ್ಯೆ ಬರದೇ ಇರೋ ರೀತಿಯಲ್ಲಿ ಇದು ಕಾಪಾಡುತ್ತೆ. ಯಾಕೆಂದರೆ ಇದರಲ್ಲಿ ವಿಟಮಿನ್ ಎ ಅಂಶ ಅಧಿಕವಾಗಿದೆ. ಹಾಗಾಗಿ ಕಣ್ಣಿನ ಸಮಸ್ಯೆಗಳಿರಬಹುದು ಮತ್ತು ಈ ಇರುಳುಗಣ್ಣಿನಂತಹ ಸಮಸ್ಯೆ ಇರಬಹುದು, ಅದು ಆರಂಭಿಕ ಹಂತದಲ್ಲೇ ಇದ್ದಾಗ ಅಂಥವರು ಕೂಡ ಈ ಅಗಸೆ ಸೊಪ್ಪಿನ ಪಲ್ಯವನ್ನು ಮೇಲಿಂದ ಮೇಲೆ ಬಳಕೆ ಮಾಡೋದ್ರಿಂದ ಈ ಒಂದು ಸಮಸ್ಯೆಯಿಂದ ಹೊರಕ್ಕೆ ಬರೋದಕ್ಕೆ ಸಾಕಷ್ಟು ಪ್ರಯೋಜನ ಆಗುತ್ತೆ. ಇನ್ನು ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಅಂದರೆ ಹೊಟ್ಟೆ ಉಬ್ಬರ ಇರಬಹುದು, ಹೊಟ್ಟೆ ತೊಳಸುವಿಕೆ ಇರಬಹುದು,
ಹೊಟ್ಟೆ ನೋವಿರಬಹುದು. ಈ ರೀತಿ ಯಾವುದೇ ವಿಧವಾದಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಗೆ ಮತ್ತು ಈ ಜೀರ್ಣಾಂಗಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಗೆ, ಜೀರ್ಣಾಂಗದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿರಬಹುದು ಅಥವಾ ಜೀರ್ಣಕ್ರಿಯೆ ಕುಂಠಿತವಾಗಿರುವಂಥದ್ದಿರಬಹುದು. ಈ ಎಲ್ಲ ಸಮಸ್ಯೆಗಳಿಗೆ ಕೂಡ ಈ ನಮ್ಮ ಅಗಸೆ ಸೊಪ್ಪಿನಿಂದ ಒಳ್ಳೆಯ ಒಂದು ಉಪಯೋಗ ನಮಗೆ ಸಿಗತ್ತೆ. ಇದಕ್ಕೆ ಏನು ಮಾಡೋದು? ಇದಕ್ಕೂ ಅಷ್ಟೇನೆ ನಾವು ಸಮಸ್ಯೆ ಜಾಸ್ತಿ ಇದ್ದಾಗ ಈ ಸೊಪ್ಪನ್ನು ಚೆನ್ನಾಗಿ ಸ್ವಲ್ಪ ಜಾಸ್ತಿಯಾಗಿ ತಂದು ಚೆನ್ನಾಗಿ ಜಜ್ಜಿ ರಸವನ್ನು ತೆಗೆದು ಆ ರಸವನ್ನು ಸ್ವಲ್ಪ ಜೇನುತುಪ್ಪದ ಮಿಶ್ರಣದ ಜೊತೆಯಲ್ಲಿ ಸೇವನೆ ಮಾಡೋದರಿಂದ ಸಾಕಷ್ಟು ಪ್ರಯೋಜನವಾಗುತ್ತೆ. ಕೆಲವು 3-4 ಬಾರಿ ಮೇಲೆ ಮಾಡಿದಾಗ ಈ ಸಂಪೂರ್ಣವಾಗಿ ಈ ಸಮಸ್ಯೆಯಿಂದ ಹೊರಕ್ಕೆ ಬರೋದಕ್ಕೆ ಸಹಾಯವಾಗುತ್ತೆ. ಇನ್ನು ಕರುಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆ ಇದ್ದಾಗ ಕೂಡ ಇದೇ ಸೊಪ್ಪಿನ ಕಷಾಯವನ್ನು ಮಾಡಿ ಹೊಟ್ಟೆಗೆ ಸೇವನೆಯನ್ನು ಮಾಡೋದ್ರಿಂದ ಕರುಳಿನಲ್ಲಿರ್ತಕ್ಕಂತಹ ಹುಣ್ಣನ್ನು ಕೂಡ ಇದು ಆರಿಸುವಂಥದ್ದು. ಜೊತೆಗೆ ಕರುಳಿನಲ್ಲಿ ಬೇರೆ ಏನಾದರೂ ಸಮಸ್ಯೆ ಇದ್ದಾಗೆ ಕೂಡ ಈ ಅಗಸೆ ಸೊಪ್ಪಿನ ಕೇವಲ ಕಷಾಯವನ್ನು ಮಾಡಿ ಸೇವನೆ ಮಾಡೋದರಿಂದ ಸಾಕಷ್ಟು ಪ್ರಯೋಜನ ನಮಗೆ ಸಿಕ್ಕತ್ತೆ. ಇನ್ನು ಮಾಮೂಲಿ ಸರ್ವೇ ಸಾಧಾರಣವಾದಂತಹ ಸಮಸ್ಯೆ ಈ ನೆಗಡಿ, ಜ್ವರ ಬರುವಂಥದ್ದು, ಈ ಶೀತಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬರುವಂಥದ್ದು. ಇದಕ್ಕೂ ಅಷ್ಟೇನೆ ಇದೇ ಅಗಸೆ ಸೊಪ್ಪಿನ ರಸವನ್ನು ಸ್ವಲ್ಪ ಜೇನುತುಪ್ಪದ ಜೊತೆಯಲ್ಲಿ ಸೇವನೆ ಮಾಡ್ತಾ ಬಂದಿದ್ದೇ ಆದರೆ ನೆಗಡಿ ಇರ್ಬೋದು, ಅದರ ಹಿಂದೆಯೇ ಬರುವಂತಹ ಜ್ವರ ಇರಬಹುದು, ಇದರಿಂದ ನಿವಾರಣೆ ಆಗೋದಕ್ಕೆ ಸಾಕಷ್ಟು ಸಹಕಾರಿ ಆಗತ್ತೆ. ಅಗಸೆ ಸೊಪ್ಪಿನ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡ್ವಿ. ಇದರ ಜೊತೆಯಲ್ಲಿ ಇದರಲ್ಲಿ ಬಿಡ್ತಕ್ಕಂತಹ ಹೂವು, ಬಿಳಿಯ ಬಣ್ಣದಾದಂತಹ ದೊಡ್ಡ ದೊಡ್ಡ ಹೂವುಗಳು ಅಗಸೆ ಮರದಲ್ಲಿ ಬೆಳೆಯುತ್ತೆ. ಈ ಹೂವುಗಳಲ್ಲಿ ಕೂಡ ಅಷ್ಟೇ ಔಷಧೀಯ ಗುಣಗಳು ಇದೆ. ಇದು ಕೂಡ ಸಾಕಷ್ಟು ಪ್ರಯೋಜನಕಾರಿಯಾಗಿರುವಂಥದ್ದು. ಇದು ಬಹಳ ರುಚಿಯಾಗೂ ಕೂಡ ಇರುವಂತಹ ಇದು. ನಾವಿದನ್ನು ತರಕಾರಿಯ ರೂಪದಲ್ಲಿ ಕೂಡ ಬಳಕೆಯನ್ನು ಮಾಡಿಕೊಳ್ಬಹುದು. ನೋಡಿ, ಹೆಣ್ಣು ಮಕ್ಕಳಲ್ಲಿ ಬರುವಂತಹ ಈ ಬಿಳುಪು ಹೋಗುವಂತಹ ಸಮಸ್ಯೆ, ವೈಟ್ ಡಿಸ್ಚಾರ್ಜ್ ಅಂತ ಏನು ಕರಿತೀವಿ, ಈ ಸಮಸ್ಯೆಗೆ ಈ ಅಗಸೆ ಗಿಡದ ಹೂವಿನಲ್ಲಿ ಒಳ್ಳೆಯ ಉಪಚಾರ ಸಿಗತ್ತೆ. ಅವರೇನು ಮಾಡೋದು, ಈ ಬಿಳಿಯ ಬಣ್ಣದಾದಂತಹ ಈ ಹೂವುಗಳು 3-4 ಹೂವು ತಂದರೂ ಸಾಕು. ಆ ಹೂವನ್ನು ಸಣ್ಣಕ್ಕೆ ಅದನ್ನು ಹೆಚ್ಚಿಬಿಟ್ಟು ತುಪ್ಪದಲ್ಲಿ ಸ್ವಲ್ಪ ಕರೆದು ಅದನ್ನು ಹಾಗೆಯೇ ತಿಂದರೂ ಕೂಡ ಚೆನ್ನಾಗಿರುತ್ತೆ. ಹಾಗೆ ಬೇಕಾದರೂ ಸೇವನೆ ಮಾಡ್ತಾ ಬಂದರೂ ಕೂಡ ಒಳ್ಳೆಯದೇನೆ. ಅಥವಾ ಇದನ್ನೇ ಇನ್ನೊಂದು ರೂಪದಲ್ಲಿ ನಾವು ಅಡಿಗೆ ರೂಪದಲ್ಲಿ ಮಾಡಿಕೊಂಡು ಬಳಕೆಯನ್ನು ಮಾಡಬಹುದು. ಕೇವಲ ಕರೆದಂತಹ ಈ ಅಗಸೆ ಹೂವಿನ ಜೊತೆಗೆ ಕೆಲವು ಜೀರಿಗೆ ಕಾಳನ್ನು ಹಾಕಿ ಅದನ್ನು ಕೂಡ ತುಪ್ಪದಲ್ಲಿ ಕರೆದ ಹಾಗೆ ಮಾಡೋಣ. ಇದರ ಜೊತೆಗೆ ಸ್ವಲ್ಪ ಕಾಯಿ ತುರಿಯನ್ನು ಮತ್ತು ಸ್ವಲ್ಪ ಉಪ್ಪು ಮತ್ತು ಒಂಚೂರು ಮೆಣಸನ್ನು ಹಾಕ್ಕೊಂಡು ನಾವು ಇದನ್ನು ನುಣ್ಣಗೆ ರುಬ್ಬಿಕೊಂಡು ಇದನ್ನು ಮೊಸರಿಗೆ ಬೆರೆಸಿ ಇದನ್ನು ಮತ್ತೆ ಇನ್ನೊಂದು ಒಗ್ಗರಣೆ ಹಾಕಿ ಬೇಕಾದರೆ ಅದನ್ನು ಅನ್ನಕ್ಕೆ ಕಲಿಸ್ಕೊಂಡು ತಿನ್ನೋದಕ್ಕೆ ಬಹಳ ರುಚಿಯಾಗಿರುತ್ತೆ. ಜೊತೆಗೆ ಇದು ವೈಟ್ ಡಿಸ್ಚಾರ್ಜ್ನಂತಹ ಸಮಸ್ಯೆಯನ್ನು ಕೂಡ ನಿವಾರಣೆಯನ್ನು ಮಾಡುತ್ತೆ. ಹಾಗಾಗಿ ಈ ಅಗಸೆ ಗಿಡದ ಬಿಳಿಯ ಬಣ್ಣದಾದಂತಹ ಹೂವುಗಳನ್ನು ತಂದು ಅದರ ಬಳಕೆಯನ್ನು ಮಾಡುವುದರ ಮುಖಾಂತರ ಈ ಬಿಳುಪು ಹೋಗುವಿಕೆಯನ್ನು ತಡೆಗಟ್ಟಿಕೊಳ್ಬಹುದು. ಅಷ್ಟೇ ಅಲ್ಲ, ಇದನ್ನು ನಾವು ತಂಬುಳಿಯ ರೂಪದಲ್ಲಿ ಮಾಡಿಕೊಂಡು ಆಗಿಂದಾಗೆ ಸೇವನೆಯನ್ನು ಮಾಡೋದ್ರಿಂದನೂ ಕೂಡ ಸಾಕಷ್ಟು ಲಾಭ ಸಿಕ್ಕತ್ತೆ. ಇನ್ನು ಇದೇ ಅಗಸೆ ಹೂವಿನಿಂದ ನಾವು ಈ ಕೆಮ್ಮಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿರಬಹುದು, ಅಥವಾ ಯಾವಾಗ ಶರೀರದಲ್ಲಿ ಕಫ ಜಾಸ್ತಿ ಆಗುತ್ತೆ ಆವಾಗ ಕೆಮ್ಮು ಬರೋದಷ್ಟೇ ಅಲ್ಲ, ಅದರ ಜೊತೆಯಲ್ಲಿ ಜ್ವರವೂ ಕೂಡ ಬರುವಂತಹ ಸಂಭವ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಕೂಡ ಕೇವಲ ಈ ಅಗಸೆಯ ಹೂವನ್ನು ನಾವು ಸ್ವಲ್ಪ ನೀರಿನಲ್ಲಿ ಹಾಕಿ ಸಣ್ಣ ಉರಿಯಲ್ಲಿ ಕಷಾಯದ ರೂಪದಲ್ಲಿ ಕುದಿಸಿ 1 ಲೋಟದಷ್ಟು ನೀರಿಟ್ಟು ಅರ್ಧ ಲೋಟದಷ್ಟು ಇಂಗಿಸಿ ಈ ಕಷಾಯಕ್ಕೆ ಸ್ವಲ್ಪ ಜೇನುತುಪ್ಪವನ್ನು ಮಿಶ್ರಣ ಮಾಡಿ ಸೇವನೆ ಮಾಡ್ತಾ ಬಂದಿದ್ದೇ ಆದರೆ ನೋಡಿ, ಶರೀರದಲ್ಲಿರ್ತಕ್ಕಂತಹ ಕಫವನ್ನು ಕೂಡ ಅದು ಕರಗಿಸುವಂತಹ ಒಂದು ಅಂಶ ಅದರಲ್ಲಿ ಇರ್ತಕ್ಕಂಥದ್ದು. ಅದರ ಜೊತೆಗೆ ಯಾವುದಾದ್ರೂ ಜ್ವರ ಇದ್ದಾಗ ಅಥವಾ ನಾವು ಕಫ ಇದ್ದಾಗಲೇ ಜ್ವರ ಅಂತಲ್ಲ, ಜ್ವರ ಇದ್ದಾಗ ಕೂಡ ಇದೇ ಹೂವಿನ ಕಷಾಯವನ್ನು ಮಾಡಿಕೊಂಡು ಸೇವನೆ ಮಾಡೋದ್ರಿಂದ ಜ್ವರದಿಂದನೂ ಕೂಡ ಹೊರಕ್ಕೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ತಲೆನೋವು ಬಂದಾಗಲೂ ಅಷ್ಟೇ ಈ ಅಗಸೆ ಸೊಪ್ಪಿನ
ಕಷಾಯವನ್ನು ಮಾಡಿ ಆ ಕಷಾಯಕ್ಕೆ ಸ್ವಲ್ಪ ಜೇನಿನ ಮಿಶ್ರಣವನ್ನು ಮಾಡಿ ಸೇವನೆ ಮಾಡೋದ್ರಿಂದ ತಲೆನೋವು ಕೂಡ ಕಮ್ಮಿಯಾಗುತ್ತೆ. ಅಂದರೆ ನೆಗಡಿ ಇರಬಹುದು, ಜ್ವರ ಇರಬಹುದು, ತಲೆನೋವಿರಬಹುದು, ಕೆಮ್ಮಿರಬಹುದು, ಈ ಎಲ್ಲಕ್ಕೂ ಕೂಡ ಅಗಸೆ ಹೂವು ಮತ್ತು ಅಗಸೆ ಸೊಪ್ಪಿನ ಕಷಾಯದಿಂದ ನಮಗೆ ಉತ್ತಮ ಚಿಕಿತ್ಸೆ ಸಿಕ್ಕಂತಾಯಿತು. ಇನ್ನು ಕೆಲವು ಮಕ್ಕಳಲ್ಲಿ ಮೂಳೆ ಗಟ್ಟಿಯಾಗಿರೋದಿಲ್ಲ, ಮಕ್ಕಳಿಂದನೇ ಆ ಸಮಸ್ಯೆ ಇರುತ್ತೆ. ಅಂದರೆ ಗರ್ಭಿಣಿ ಸ್ತ್ರೀಯರು ಅವರು ಮಗು ಗರ್ಭಾವಸ್ಥೆಯಲ್ಲಿರುವಾಗಲೇ ಈ ರೀತಿ ಸೊಪ್ಪುಗಳನ್ನು ಅವರು ಹೇರಳವಾಗಿ ಬಳಸಿದ್ದೇ ಆದರೆ ಮುಂದೆ ಹುಟ್ಟುವಂತಹ ಮಕ್ಕಳಲ್ಲಿ ಈ ಮೂಳೆಗೆ ಬರ್ತಕ್ಕಂತಹ ಸಮಸ್ಯೆಗಳು ಬರೋದಿಲ್ಲ. ಆದರೂ ಕೂಡ ಬಂತು ಅಂದರೆ ಏನು ಮಾಡೋದು, ಇದೇ ಅಗಸೆ ಸೊಪ್ಪಿನ ಪಲ್ಯವನ್ನು ಅವರಿಗೆ ಮೇಲಿಂದ ಮೇಲೆ ಮಾಡಿ ತಿನ್ನಿಸ್ತಾ ಬರೋದು ತುಂಬ ಲಾಭವಾಗುತ್ತೆ. ಹಾಗೆ ಪಲ್ಯವನ್ನು ದಿನನಿತ್ಯದಲ್ಲಿ ಮಾಡಿ ಸೇವನೆ ಮಾಡೋದಕ್ಕಾಗೋದಿಲ್ಲ, ತಿನ್ನೋದಿಲ್ಲ, ಮಕ್ಕಳು ಸ್ವಲ್ಪ ಕಹಿ ಇರುತ್ತೆ ಅನ್ನೋದಾದರೆ ಇದನ್ನು ಚೆನ್ನಾಗಿ ಜಜ್ಜಿ ರಸವನ್ನು ತೆಗೆದು ಒಂದು ಚಮಚದಷ್ಟು ರಸಕ್ಕೆ ಒಂದು ಅರ್ಧ ಚಮಚದಷ್ಟು ಜೇನುತುಪ್ಪವನ್ನು ಮಿಶ್ರಣ ಮಾಡಿ ಮಕ್ಕಳಿಗೆ ಕುಡಿಸ್ತಾ ಬಂದಿದ್ದೆ ಆದರೆ ಅವರ ಮೂಳೆಗಳಲ್ಲಿರ್ತಕ್ಕಂತಹ ಒಂದು ಯಾವುದೇ ಒಂದು ರೀತಿಯ ಗಟ್ಟಿ ಇಲ್ಲದೆ ಇರುವಂತಹ ಮೂಳೆಗಳು, ಅಂದರೆ ಭಾಳ ದುರ್ಬಲವಾಗಿರ್ತಕ್ಕಂತಹ ಮೂಳೆ ಇರ್ತಕ್ಕಂತಹ ಮಕ್ಕಳಿಗೆ ಇದು ಒಳ್ಳೆಯ ಚಿಕಿತ್ಸೆಯಾಗಿ ಕೆಲಸವನ್ನು ಮಾಡುತ್ತೆ. ನೋಡಿ, ಇದರಲ್ಲಿ ಕ್ಯಾಲ್ಶಿಯಂನ ಅಂಶ ತುಂಬ ಇದೆ, ಕಬ್ಬಿಣದ ಅಂಶ ತುಂಬ ಇದೆ. ಹಾಗಾಗಿ ಮಕ್ಕಳಿಗೆ ಇದರ ಸೇವನೆ ಮಾಡೋದ್ರಿಂದ ಅವರ ಆರೋಗ್ಯ ತುಂಬ ದೃಢವಾಗುತ್ತೆ ಮತ್ತು ಈ ಯಾವುದೇ ರೀತಿಯ ಡಿಫಿಷಿಯನ್ಸಿ ಬರದೇ ಇರೋ ರೀತಿಯಲ್ಲಿ ಮುಂದೆ ಆಗೋದಕ್ಕೆ ಅವ್ರಿಗೆ ಕಾಪಾಡೋದಕ್ಕೆ ಸಹಾಯಕವಾಗುತ್ತೆ. ಅಷ್ಟೇ ಅಲ್ಲ, ಯಾವಾಗ ಸಿ ಮತ್ತು ಎ ಸಮೃದ್ಧಿಯಾಗಿದೆ ಅಂದರೆ ರೋಗ ನಿರೋಧಕ ಶಕ್ತಿಯೂ ಕೂಡ ಅಧಿಕವಾಗಿ ಬರುವಂಥದ್ದು. ಬರೀ ಮಕ್ಕಳಿಗೆ ಅಂತಲೇ ಅಲ್ಲ, ಯಾರು ಬೇಕಾದರೂ ಕೂಡ ಇದನ್ನು ಉಪಯೋಗವನ್ನು ಮಾಡಿಕೊಳ್ಬಹುದು. ಹಾಗಾಗಿ ಮೂಳೆಗಳ ಒಂದು ವೀಕ್ನೆಸ್ ಯಾರಿಗಿರುತ್ತೆ ಅಂಥವರೆಲ್ಲರೂ ಕೂಡ ಅಗಸೆ ಸೊಪ್ಪನ್ನು ಹೆಚ್ಚಾಗಿ ಬಳಕೆಯನ್ನು ಮಾಡುವುದರ ಮುಖಾಂತರ ಈ ಒಂದು ಸಮಸ್ಯೆಯನ್ನು ನೀಗಿಸ್ಕೊಳ್ಬಹುದು. ಇನ್ನು ಜ್ಞಾಪಕ ಶಕ್ತಿ, ಇದು ಸಾಕಷ್ಟು ಜನಗಳಿಗೆ ಇರತಕ್ಕಂತಹ ಸಮಸ್ಯೆಗಳು. ನಾವು ಎಷ್ಟೊಂದು ವಿಚಾರಗಳನ್ನು ಹೇಳುವಾಗ ಈ ಜ್ಞಾಪಕ ಶಕ್ತಿಗೆ ಸಂಬಂಧಪಟ್ಟಂಥದ್ದನ್ನು ಹೇಳ್ತಾನೆ ಇರ್ತೀವಿ. ಅಂದರೆ ಯಾರ್ಯಾರಿಗೆ ಯಾವ್ಯಾವುದು ಲಭ್ಯವಾಗತ್ತೆ ಅದನ್ನು ಅವರು ಉಪಯೋಗ ಮಾಡ್ಕೊಳ್ಬಹುದು. ಈ ಅಗಸೆ ಸೊಪ್ಪನ್ನು ಹೆಚ್ಚಾಗಿ ಪಲ್ಯವನ್ನು ಮಾಡಿ, ಬರೀ ಕೇವಲ ಅಡುಗೆಯಲ್ಲಿ ನಾವು ಪಲ್ಯವನ್ನು ಮಾಡಿ ಆಗಿಂದಾಗೆ ಸೇವನೆ ಮಾಡಿದರೆ ಸಾಕು, ಶರೀರದಲ್ಲಿ ನಮಗೆ ಎಷ್ಟೋ ಸಮಸ್ಯೆಗಳು ನಮಗೆ ಗೊತ್ತಿಲ್ಲದಿರ ತಮ್ಮಷ್ಟಕ್ಕೆ ತಾವೇ ನಿವಾರಣೆ ಆಗಿರುತ್ತೆ. ಅದರಲ್ಲಿ ಮಕ್ಕಳಿಗೆ, ನಾವು ಓದುವಂತಹ ಮಕ್ಕಳಿಗೆ ಈ ಸೊಪ್ಪಿನ ಪಲ್ಯವನ್ನು ಕೊನೆಯ ಪಕ್ಷ ತಿಂಗಳಿಗೆ ಒಮ್ಮೆಯಾದರೂ ಕೂಡ ನಾವು ಮಾಡಿ ತಿನ್ನಿಸ್ತಾ ಬಂದಿದ್ದೆ ಆದರೆ ಜ್ಞಾಪಕ ಶಕ್ತಿ ವೃದ್ಧಿಯಾಗತ್ತೆ. ಇನ್ನು ಚರ್ಮಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗೆ ಅಗಸೆ ಸೊಪ್ಪಿನಲ್ಲಿ ಇದೊಂದು ಒಳ್ಳೆಯ ಸಿದ್ಧೌಷಧ ಅಂತಲೇ ಬೇಕಾದರೂ ಹೇಳ್ಬೋದು, ಅಷ್ಟೊಂದು ಉಪಕಾರಿ ಇದು. ಚರ್ಮದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ದಾಗ ಕೇವಲ ಈ ಸೊಪ್ಪನ್ನು ತಂದು ಇದನ್ನು ಚೆನ್ನಾಗಿ ನೀರಿನಲ್ಲಿ ಹಾಕಿ ಕುದಿಸಿ ಕಷಾಯವನ್ನು ಮಾಡಿ ಈ ಕಷಾಯವನ್ನು ಆಗಿಂದಾಗೆ ಕುಡಿತಾ ಬಂದಿದ್ದೆ ಆದರೆ ಚರ್ಮದಲ್ಲಿ ಬರ್ತಕ್ಕಂತಹ ಸಮಸ್ಯೆಗಳು, ರಕ್ತದೋಷದಿಂದ ಬರ್ತಕ್ಕಂತಹ ಸಮಸ್ಯೆಗಳು, ಇದೆಲ್ಲಕ್ಕೂ ಕೂಡ ಈ ಒಂದು ಅಗಸೆ ಸೊಪ್ಪಿನ ಕಷಾಯದಲ್ಲಿ ಒಳ್ಳೆಯ ಉಪಚಾರ ಸಿಕ್ಕತ್ತೆ. ಹಾಗೆ ನೋಡಿ, ನಮ್ಮ ಪೂರ್ವಿಕರು ಎಷ್ಟು ಜಾಣತನದಿಂದ ನಮಗೆ ಇದನ್ನು ಅಭ್ಯಾಸ ಮಾಡಿಸಿದ್ದಾರೆ ಅಂದರೆ, ನಾವು ಈ ದ್ವಾದಶಿಯ ದಿವಸ ಕಡ್ಡಾಯವಾಗಿ ತಂದು ತಿನ್ನೋದನ್ನು ಬಿಟ್ಟರೆ ಬೇರೆ ದಿವಸ ಬಹುಶಃ ಈ ಅಗಸೆ ಸೊಪ್ಪನ್ನು ಯಾರೂ ಮನೆಯಲ್ಲಿ ತಂದು ನಾವು ಬಳಕೆಯನ್ನು ಮಾಡೋದಿಲ್ಲ. ಕೇವಲ ಕಹಿ ರಸ ಹೊಂದಿದೆ ಅನ್ನೋ ಒಂದೇ ಕಾರಣಕ್ಕೆ ಇದರ ಬಳಕೆ ಬಹಳಷ್ಟು ಕಡಿಮೆ ಆಗೋಗಿದೆ. ಆದರೆ ಬರೀ ದ್ವಾದಶಿ ದಿವಸ ಅಷ್ಟೇ ಅಲ್ಲ, ನಾವು ಇವಾಗ ತಿಳ್ಕೊಂಡಂತಹ ಮಾಹಿತಿಯಿಂದ ನಾವು ಆಗಿಂದಾಗ್ಗೆ ಮೇಲಿಂದ ಮೇಲೆ ಈ ಅಗಸೆ ಸೊಪ್ಪನ್ನು ಹೆಚ್ಚಾಗಿ ಬಳಕೆಯನ್ನು ಮಾಡ್ತಾ ಬಂದಿದ್ದೆ ಆದರೆ ಶರೀರದ ಸಂಪೂರ್ಣವಾದ ಆರೋಗ್ಯ ವೃದ್ಧಿಗೆ ಸಾಕಷ್ಟು ಸಹಕಾರಿಯಾಗತ್ತೆ ಅನ್ನೋದು ನಮಗೆ ಈ ಒಂದು ಅಗಸೆ ಸೊಪ್ಪಿನ ವಿಚಾರದಲ್ಲಿ ತಿಳಿದಂಗಾಯಿತು. ಹಾಗಾಗಿ ಯಾವುದೇ ಸೊಪ್ಪಿರಬಹುದು ಅದನ್ನು ನಾವು ನಿಕೃಷ್ಟ ಮಾಡದಿರ ಅದರಲ್ಲಿರ್ತಕ್ಕಂತಹ ಪೋಷಕಾಂಶಗಳನ್ನು ಸಂಪೂರ್ಣವಾಗಿ ನಾವು ಬಳಕೆಯನ್ನು ಮಾಡಿಕೊಳ್ಳೋದ್ರ ಮುಖಾಂತರ ಶರೀರವನ್ನು ದೃಢಕಾಯವಾಗಿಟ್ಕೊಳ್ಬಹುದು, ಆರೋಗ್ಯವಾಗಿಟ್ಕೊಳ್ಬಹುದು ಅನ್ನೋದಕ್ಕೆ ಇದು ಒಂದು ಒಳ್ಳೆಯ ಉದಾಹರಣೆಯಾಗತ್ತೆ. ಹಾಗಾಗಿ ಸ್ನೇಹಿತರೆ, ಪ್ರತಿಯೊಬ್ಬರು ಕೂಡ ಈ ಕೆಲವು ಗಿಡಗಳು ನಶಿಸಿ ಹೋಗ್ತಾ ಇದೆ, ಇದರ ಗುರುತೇ ಇಲ್ಲದಂಗೆ ಆಗೋಗ್ತಾ ಇದೆ. ಹಾಗಾಗಿ ಎಲ್ಲರೂ ಕೂಡ ಈ ಒಂದು ಗಿಡಗಳನ್ನು ನಾವು ಹೆಚ್ಚೆಚ್ಚು
ಸಂರಕ್ಷಣೆಯನ್ನು ಮಾಡುವಂಥದ್ದು ನಮ್ಮ ಜವಾಬ್ದಾರಿ. ಈ ಗಿಡಗಳನ್ನು ಹೆಚ್ಚಾಗಿ ನಾವು ಬೆಳೆಸೋಣ. ಇದರಿಂದ ಸಾಕಷ್ಟು ನಮಗೆ ಅನುಕೂಲ ಇದೆ ಅನ್ನೋದನ್ನು ಎಲ್ರಿಗೂ ಕೂಡ ತಿಳಿಸಿ ಹೇಳೋಣ. ಮತ್ತು ಎಲ್ಲರೂ ಕೂಡ ಇದನ್ನು ಯಥೇಚ್ಛವಾಗಿ ಬಳಕೆಯನ್ನು ಮಾಡಿಕೊಂಡು ಆರೋಗ್ಯವನ್ನು ವೃದ್ಧಿಸಿಕೊಳ್ಳೋಣ. ಹಾಗಾಗಿ ಎಲ್ಲರೂ ಕೂಡ ಆರೋಗ್ಯವಾಗಿರಿ, ನಗನಗ್ತಾ ಇರಿ ಅಂತ ಹೇಳ್ತಾ, ಈ ಅಗಸೆ ಸೊಪ್ಪನ್ನು ಎಲ್ಲರೂ ಕೂಡ ವಿಶೇಷವಾಗಿ ಬಳಕೆಯನ್ನು ಮಾಡಿ ಅಂತ ಮತ್ತೊಮ್ಮೆ ಹೇಳ್ತಾ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ಮತ್ತೊಂದು ವಿಷಯದ ಜೊತೆಯಲ್ಲಿ ನಿಮ್ಮ ಜೊತೆ ಇರ್ತೀನಿ. ಅಲ್ಲಿವರೆಗೆ ನಮಸ್ಕಾರ.